ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಒಂದು ಮಂಗಳೂರು ಸೈಡ್ ಮಾಡುವಂತಹ ಅವಲಕ್ಕಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ 3 ಪದಾರ್ಥಗಳಿಂದ ಮಾಡಬಹುದಾದಂಥ ರೆಸಿಪಿ. ಹೊಸದಾಗಿ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ, ಈಗ ಈ ರೆಸಿಪಿ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಈಗ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ, ಅಗಲವಾಗಿರೋಂಥದ್ದು. ಇಲ್ಲಿ 1 ಕಪ್ ಆಗೋಷ್ಟು ಪೇಪರ್ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ವಾಶ್ ಅಂದರೆ ಧೂಳು ಅವೆಲ್ಲ ಇರುತ್ತಲ್ಲ, ಆ ರೀತಿ ಎಲ್ಲ ಧೂಳೆಲ್ಲ ತೆಗೆದು ತೊಗೊಂಡಿದ್ದೀನಿ. ತೊಳೆದಿಲ್ಲ, ಹಾಗೆ ಕೂಡ ತೊಗೊಂಡಿದ್ದೀನಿ. ಜೊತೆಗೆ 1 ಕಪ್ ಅವಲಕ್ಕಿ ಜೊತೆಗೆ ನಾನಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇದು ಒಣಗಿರೋದು ಆ ಥರ ಎಲ್ಲ ಇಲ್ಲ, ಆಗ ಕಾಯಿ ಹೊಡೆದು ತೊಗೊಂಡಿರೋಂಥ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇದು ತುರಿದು ಕೂಡ ತೊಗೊಂಡಿದ್ದೀನಿ. ಇದು ಕಾಯಿ ಕೂಡ ಹಸಿನೇ ಇರಬೇಕು. 1 ಕಪ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕೂಡ ನೀವು ಸ್ವೀಟ್ ಎಷ್ಟು ಬೇಕೋ ನೋಡಿ ಹಾಕ್ಕೋಬೋದು. ಇಲ್ಲಿ ನಾನೆಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಎಲ್ಲ 1 ಕಪ್ ಆಗೋಷ್ಟು. 2 ಏಲಕ್ಕಿ ಕಾಯಿ ಕೂಡ ತೊಗೊಂಡಿದ್ದೀನಿ, ಪೌಡ್ರ್ ಮಾಡಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ. ಇದು ಈಗ ನೀರು ಹಾಕಿ ಕಲಸಲ್ಲ, ಮೊದಲು ಎಲ್ಲನೂ ಮಿಕ್ಸ್ ಮಾಡ್ಕೊಬಿಡೋಣ. ನೀರು ಹಾಕೋದನ್ನ ನಾನು ತೋರಿಸ್ತೀನಿ. ಈ ರೀತಿ ಕಾಯಿ ಕೂಡ ಬೆಲ್ಲ ಏಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಸಂಜೆಯ ಸ್ನ್ಯಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಲಂಚ್ ಬಾಕ್ಸ್ಗೆ ಆ ಥರ ಎಲ್ಲ ಕಟ್ಕೊಡ್ಬೋದು. ಇದು ತುಂಬ ಬೆಲ್ಲ ಎಲ್ಲ ನೆಂದು ಅವಲಕ್ಕಿ ಜೊತೆ ಚೆನ್ನಾಗಿ ಸ್ವೆಡ್ ಆದಾಗಂತೂ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಂಗಳೂರು ಸೈಡಲ್ಲೆಲ್ಲ ಇದನ್ನು ಮಾಡ್ತಾಯಿರ್ತಾರೆ ನೋಡಿ. ಈಗ ಎಲ್ಲನೂ ಕೂಡ ಮಿಕ್ಸ್ ಆಗಿದೆ. ಅವಲಕ್ಕಿ ಕಾಯಿ ಮತ್ತು ಏಲಕ್ಕಿ ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ಒಂದು ಸ್ವಲ್ಪ ಅಷ್ಟು ಇಷ್ಟು ನೀರು ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಾನು ಇಷ್ಟನ್ನು ಹಾಕ್ಕೊಂಡು ಚಿಮ್ಕಿಸ್ಕೊತಾ ಇದ್ದೀನಿ ಅವಲಕ್ಕಿಗೆ. ಇಷ್ಟು ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮೆತ್ತಗಾಗುತ್ತೆ. ಬೆಲ್ಲ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅವಲಕ್ಕಿ ಅಂತೂ ತುಂಬ ಡ್ರೈಯಲ್ಲಿರುತ್ತಲ್ಲ, ಈ ರೀತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರಿಗೆ ಕೈ ತ್ಯಾವ ಮಾಡ್ಕೊಂಡು ಮಾಡೋದ್ರಿಂದ ಅವಲಕ್ಕಿ ಕೂಡ ಸಾಫ್ಟ್ ಆಗುತ್ತೆ. ಬೆಲ್ಲ ಅದು ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತಲ್ಲ, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇಷ್ಟ ಆದರೆ ಸಾಕು. ಇದು ರೆಡಿಯಾಗಿದೆ ಅಂತ ಈಗ ನೋಡಿ. ಈಗ ತುಂಬ ರುಚಿಯಾಗಿರುವಂತಹ ಅವಲಕ್ಕಿ ರೆಡಿಯಾಗಿದೆ. ಇದಕ್ಕೆ ಬೇಕು ಅಂದರೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಟೇಸ್ಟು ಕೂಡ ಅದು ಕೆಲವರು ಇಷ್ಟಪಡ್ತಾರೆ, ಆದರೆ ಇಲ್ಲಿ ನಮ್ಗೆ ಈರುಳ್ಳಿ ಬೇಡ ಅಂತೇಳಿ ನಾನು ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಮಂಗಳೂರು ಸೈಡೆಲ್ಲ ಈರುಳ್ಳಿನೂ ಕೂಡ ಹಾಕ್ಕೊಂಡೆ ತಿನ್ನೋದು. ಇಷ್ಟ ಇದ್ದರೆ ಈರುಳ್ಳಿ ಫ್ಲೇವರ್ ಇಷ್ಟ ಇರೋರು ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕೂಡ, ಟೇಸ್ಟು ಸೂಪರಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳು ಡಬ್ಬಿಗೆಲ್ಲ ಕಟ್ಬೋದು ಕೂಡ, ಚೆನ್ನಾಗಿರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.